वैद्यो नारायणो हरि वैद्यो नारायणो हरि वैद्यो नारायणो हरि वैद्यो नारायणो हरि. ಎನಿ ಮೆಡಿಸಿನ್, ಏನು ಮೆಡಿಸಿನೇ ಇಲ್ಲ, ಏನು ಸರ್ಜರಿ ಕೇಳೋದೇ ಇಲ್ಲ, ಏನು ಇಂಜೆಕ್ಷನ್ ಕೊಡೋದೇ ಇಲ್ಲ, ಏನು ಸ್ಟೀರಾಯ್ಡ್ ಬಗ್ಗೆ ಮಾತಾಡೋದೇ ಇಲ್ಲ. ಇಲ್ಲಿವರೆಗೂ 92.7% ರಿಸಲ್ಟ್ ಕೊಟ್ಟಿದ್ದೀವಿ. ಸ್ಟ್ರೋಕ್ ಪೇಷಂಟ್, ಪ್ಯಾರಾಲಿಸಿಸ್ ಪೇಷಂಟ್, ಚೈನಾ ಪ್ರಾಡಕ್ಟ್ ನಾನು ಯೂಸ್ ಮಾಡೋದೇ ಇಲ್ಲ, ಎಲ್ಲ US FDA ಯುರೋಪಿಯನ್ ಟೆಕ್ನಾಲಜಿ ಯೂಸ್ ಮಾಡ್ತೀವಿ. ಏಜು 72, 32 ವರ್ಷದಿಂದ ಅವ್ರಿಗೆ ಬ್ಯಾಕ್ ಪೇನ್ ಇದೆ, ಎಲ್ಲಾ ಕಡೆ ತೋರಿಸಿದೆ. ಇಲ್ಲೇ ಕನ್ನಡ ಬಂದ್ರೆ ಇದು ಫುಲ್ ಪವಿತ್ರ ಭೂಮಿ, ಇಲ್ಲೇ ಕನ್ನಡ ಮಾತಾಡ್ಲೇಬೇಕು. ಪೂರ್ BPL ಕಾರ್ಡ್ ಇದೆ ಅಂದ್ರೆ ನಾವು ಮೀಟ್ ಮಾಡಕ್ಕೆ ₹1 ಚಾರ್ಜ್ ಕೊಡಬಾರ್ದು. ಕನ್ಸಲ್ಟೇಷನ್ ನಾನು ಫ್ರೀ ಆಫ್ ಕಾಸ್ಟ್ ಮಾಡ್ಕೊಡ್ತೀವಿ. ಮಗು 2 ತಿಂಗಳ ಮಗುವಿಂದ 150 ವರ್ಷ ತನಕ ನಾನು ಟ್ರೀಟ್ಮೆಂಟ್ ಮಾಡಿದೆ. ಇವಾಗ ಎಷ್ಟು ಸೆಷನ್ ಆಗಿರೋದು ಇವಾಗ ಇಲ್ಲಿ ತನಕ? Cairo session, this is fifth. ಹಂಗಿದೆ, ಪರವಾಗಿಲ್ಲ. ಇವಾಗ ಮುಂಚೆಯಿಂದ 95% better. 95% ಬೆಟರ್ ಆಗಿದೆ. ಸೂಪರ್ ಸರ್. ಏನು ಪ್ರಾಬ್ಲಮ್ ಇದೆ ಎಲ್ಲ ಎಕ್ಸ್ರೇ ನಿಮ್ಮ ಏನೇನು ರಿಪೋರ್ಟ್ ಇದೆ ಎಲ್ಲ ತಗೊಂಬನ್ನಿ ನೋಡೋಣ. ಫಸ್ಟ್ ರಿಪೋರ್ಟ್ ನೋಡಿಬಿಟ್ಟು ಏನು ರೂಟ್ ಕಾಸ್ ಇದೆ, ರೂಟ್ ಕಾಸ್ ಹತ್ರ ಟ್ರೀಟ್ ಮಾಡೋಣ. ಮೇಡಮ್ಗೆ ಸುಮಾರು ವರ್ಷದಿಂದ ಡಿಸ್ಕ್ ಸ್ವಲ್ಪ ಆಚೆ ಬಂದುಬಿಟ್ಟಿತ್ತು, ಎಲ್ಲ ಮಸಲ್ಸ್ಗಳು ಟೈಟ್ ಇತ್ತು. ನಮ್ಮ ಡಾಕ್ಟರ್ ಲಕ್ಷ್ಮಿತಾ ಮೇಡಮು ಮತ್ತು ನಾನು ಎಲ್ಲ ಮಸಲ್ಸ್ ನೋಡಿಬಿಟ್ಟು ಕರೆಕ್ಟಾಗಿ ರೂಟ್ ಕಾಸ್ ಅನಾಲಿಸಿಸ್ ಮಾಡಿಬಿಟ್ಟು ಎಲ್ಲ ಮಸಲ್ ಲೂಸ್ ಮಾಡಿಬಿಟ್ಟು ಆಮೇಲೆ ಕೈರೋಪ್ರಾಕ್ಟಿಕ್ ಅಲೈನ್ಮೆಂಟು ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ. ಟರ್ನ್ ಮೈ ಸೈಡ್ ಮ್ಯಾಮ್, ಬ್ರೀತ್ ಔಟ್ ಮ್ಯಾಮ್. ನೋಡಿ, ಹಾಂ, ಮುಖ ಬೇಡ. ಬ್ರೀತ್ ಔಟ್ 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 ಔಟ್, ಬ್ರೀತ್ ಔಟ್ ಮ್ಯಾಮ್, ಔಟ್. ವೆರಿ ನೈಸ್, ವೆರಿ ಸರ್. ನಿಮ್ಮ ಫಿಸಿಯೋ ತತ್ವವಾಗಿ ಪೇಷಂಟು ತುಂಬ ಬಿಲೀವ್ ಇಟ್ಕೊಂಡು ಬರ್ತಾ ಇದ್ದಾರೆ. ಯಾರು ಕೂಡ ಇಲ್ಲಿವರೆಗೂ ಡಿಸಪಾಯಿಂಟ್ ಆಗಿಲ್ಲ. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ನಮ್ಮ ತಾಯಿ ಕೂಡ ಗುಣಮುಖ ಆಗಿದ್ದಾರೆ. 1 ಮಂತ್ ನಾವು ಹೊರಗಡೆ ಎಲ್ಲ ಓಡಾಡಿದ್ವಿ ಆಕ್ಚುಲಿ, ಎಲ್ಲೂ ಗುಣ ಆಗಿರಲಿಲ್ಲ. ಇಲ್ಲಿ ಬಂದಿದ ತಕ್ಷಣ ಗುಣ ಆಯ್ತು. ಜೊತೆ ನಾವು ನೋಡಿದಾಗ ತುಂಬಾ ಜನರು ಎಲ್ಲಾ ಕಡೆ ಹೋಗಿ ಫೈನಲ್ ಆಗಿ ಇಲ್ಲಿಗೆ ಬರ್ತಾರೆ. ಫಿಸಿಯೋ ತತ್ವ ಏನು ಸರ್? ಫಿಸಿಯೋ ತತ್ವ ಏನ್ ಮಾಡ್ತಾ ಇದ್ದೀರಾ ಅಂತ? ಓಕೆ, ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅನೂಪ್ ಬ್ರಹ್ಮಭಟ್ ಫ್ರಮ್ ಫಿಸಿಯೋತತ್ವ. ಐ ಆಮ್ ಅ ಕೋ-ಫೌಂಡರ್ ಫ್ರಮ್ ಫಿಸಿಯೋತತ್ವ. ನಮ್ಮ ಸಿಸ್ಟರ್ ಕನ್ಸರ್ನ್ ಕಂಪ್ನಿ, ನಮ್ಮ ಗ್ರೂಪ್ ಕಂಪ್ನಿ ಕಡಬಮ್ಸ್ ಗ್ರೂಪು 30 ವರ್ಷದಿಂದ ಮನೋಚಿಕಿತ್ಸೆ ಗ್ರೂಪ್ ಹತ್ರ ಕೆಲಸ ಮಾಡ್ತಾರದು. ಅದು ಸೇಮ್ ಕಂಪ್ನಿದು ಆಫ್ಶೂಟ್ ಬ್ರ್ಯಾಂಡ್ ಅಂದರೆ ಫಿಸಿಯೋತತ್ವ. ಬೆಂಗಳೂರು ಹತ್ರ ಇವಾಗ 12 ಕಡೆ ನಮ್ಮದು ಕ್ಲಿನಿಕ್ ಇದೆ. ಮೇನ್ ರೂಟ್ ಕಾಸ್ ಇವಾಗ ಏನಾಗ್ತಾ ಇದೆ, ಎಲ್ಲ ಕಡೆ ಹೋದರೆ ನೋವು ಬಂದರೆ ಪೇನ್ ಕಿಲ್ಲರ್ಸು, ಸ್ಟೀರಾಯ್ಡ್ ಇಂಜೆಕ್ಷನ್ನು, ಸರ್ಜರಿ ಮಾಡಿ, ಇಲ್ಲಾಂದರೆ ಇಂಜೆಕ್ಷನ್ ತಗೊಳ್ಳಿ, ಸ್ಟೀರಾಯ್ಡ್ ತಗೊಳ್ಳಿ, ಬೆಡ್ ರೆಸ್ಟ್ ತಗೊಳ್ಳಿ. ಅದಕ್ಕಿಂತ ತುಂಬ ಡಿಪ್ರೆಷನ್ ಎಲ್ಲರಿಗೆ ಆಗಿಬಿಟ್ಟಿದೆ. ಯಾಕಂದರೆ ಕೊರೋನಾ ಆದಮೇಲೆ ಪೇನ್ ಕಿಲ್ಲರ್ಸು ತುಂಬ ಸೈಡ್ ಎಫೆಕ್ಟ್ ಇದೆ. ಕಿಡ್ನಿ ಮೇಲೆ, ಲಿವರ್ ಮೇಲೆ ಎಲ್ಲ ಕಡೆ ಪ್ರಾಬ್ಲಮ್ ಬರುತ್ತೆ. ಫಿಸಿಯೋತತ್ವ ಅಂದರೆ ವಿ ಡೋಂಟ್ ಗಿವ್ ಎನಿ ಮೆಡಿಸಿನ್, ಏನು ಮೆಡಿಸಿನೇ ಇಲ್ಲ, ಏನು ಸರ್ಜರಿ ಕೇಳೋದೇ ಇಲ್ಲ, ಏನು ಇಂಜೆಕ್ಷನ್ ಕೊಡೋದೇ ಇಲ್ಲ, ಏನು ಸ್ಟೀರಾಯ್ಡ್ ಬಗ್ಗೆ ಮಾತಾಡೋದೇ ಇಲ್ಲ. ಮೇನ್ ಇಲ್ಲೇ ಬಂದರೆ ವಿ ಅನಲೈಸ್ ಯುವರ್ ಆಕ್ಯುಪೇಷನ್, ಏನು ಕೆಲಸ ಮಾಡ್ತಿರೋದು, ಯಾವ ಥರ ಮಾಡ್ತಿರೋದು, ಪ್ರಾಬ್ಲಮ್ ಹಂಗಾಗಿರೋದು. ಮಿನಿಮಮ್ 30 ನಿಮಿಷದಿಂದ 45 ನಿಮಿಷ ಕನ್ಸಲ್ಟೇಷನ್ ಮಾಡ್ತೀವಿ. ಕರೆಕ್ಟಾಗಿ ನಿಮ್ಮ ರೂಟು ಎಲ್ಲಿಂದ ಪ್ರಾಬ್ಲಮ್ ಬಂದಿದೆ, ಎಲ್ಲಿಂದ ಪ್ರಾಬ್ಲಮ್ ಸ್ಟಾರ್ಟ್ ಆಗಿಬಿಟ್ಟಿದೆ, ಯಂಗ್ ಆಗಿಬಿಟ್ಟಿದೆ, ಯಾವ ಥರ ಸಾಲ್ವ್ ಮಾಡಬೇಕು, ಅದು ಫಸ್ಟ್ ನಮ್ಮದು ಇಂಪಾರ್ಟೆಂಟು. ಓಕೆ, ಫಸ್ಟ್ ಚೆಕ್ ಮಾಡ್ತೀವಿ ಯಾವ ರೂಟ್ ಕಾಸ್. ಯಾಕಂದರೆ ನಮ್ಮ ಹತ್ರ 80% ಪೇಷಂಟು ಬ್ಯಾಕ್ ಪೇನ್ ಕೇಳಿಬಿಟ್ಟು ಬರ್ತಾರೆ. ರೂಟ್ ಕಾಸ್ ಬ್ಯಾಕ್ ಪೇನ್ ಇರೋಲ್ಲ, ರೂಟ್ ಕಾಸು ಬೇರೆಯಿಂದ ಇರುತ್ತೆ. ಬ್ಯಾಕಿಂದ ರೂಟ್ ಕಾಸ್ ಬರೋದೇ ಇಲ್ಲ. ಅದು ನಾನು ಮೇನು. ಫಸ್ಟ್ ವಿ ಚೆಕ್ ಎಲ್ಲಿಂದ ರೂಟ್ ಕಾಸ್ ಬ್ಯಾಕ್ ಪೇನ್ಗೆ, ಅದು ಫಸ್ಟ್ ಟ್ರೀಟ್ ಮಾಡೋಣ, ಆಮೇಲೆ ಆಟೋಮೆಟಿಕಲಿ ಬ್ಯಾಕ್ ಪೇನ್ ಹೋಗ್ಬಿಡುತ್ತೆ ಸರ್. ಓಕೆ, ಅದೇ ಈಗ ಫಿಸಿಯೋ ತತ್ವದಲ್ಲಿ ಯಾವ ಟೈಪ್ ಆಫ್ ಯಾವ ಲೆವೆಲ್ ಆಫ್ ಟ್ರೀಟ್ಮೆಂಟ್ ಇದೆ ಅಂತ? ಫಿಸಿಯೋತತ್ವ ಹತ್ರ ನಮ್ಮ ಹತ್ರ ಸ್ಪೆಷಲೈಸು ಬ್ಯಾಕ್ ಪೇನ್ ಟ್ರೀಟ್ಮೆಂಟು, ನೆಕ್ ಪೇನ್ ಟ್ರೀಟ್ಮೆಂಟು, ಮಂಡಿ ನೋವು, ಶೋಲ್ಡರ್ ಪೇನು, ಯು ಕ್ಯಾನ್ ಸೇ ಎಲ್ಬೋ ಪೇನು, ನೆಕ್ ಪೇನ್, ಬ್ಯಾಕ್ ಪೇನ್, ಹಿಪ್ ಪೇನ್, ಥೈ ಪೇನ್, ಎಲ್ಲ ಆರ್ಥರೈಟಿಸ್ ಥರ ಪೇನು, ಮತ್ತು ಸ್ಟ್ರೋಕ್ ಪೇಷಂಟು,
ಪ್ಯಾರಾಲಿಸಿಸ್ ಪೇಷಂಟು, ಅದು ನಮ್ಮದು ಮೇನ್ ಸ್ಪೆಷಾಲಿಟಿ. ಅದರ ಜೊತೆ ಆಕ್ಯುಪೇಷನಲ್ ರಿಲೇಟೆಡ್ IT, ತುಂಬ ಜನ ಇವಾಗ ಕಂಪ್ಯೂಟರ್ ಯೂಸ್ ಮಾಡ್ತಾರೆ, ಮೊಬೈಲ್ ಯೂಸ್ ಮಾಡ್ತಾರೆ, ವರ್ಟಿಗೋ ಪ್ರಾಬ್ಲಮ್ ಬರುತ್ತೆ, ಅದಕ್ಕಿಂತ ಹೆಡೇಕ್ ಪ್ರಾಬ್ಲಮ್ ಬರುತ್ತೆ, ಅದಕ್ಕಿಂತ ಆ್ಯಸಿಡಿಟಿ ಪ್ರಾಬ್ಲಮ್ ಬರುತ್ತೆ. ನಮ್ಮ ಹತ್ರ ತಿಂಗಳ ಮಿನಿಮಮ್ 100 ಪೇಷಂಟು ಆ್ಯಸಿಡಿಟಿ ಮತ್ತು ಹೆಡೇಕ್ ಎರಡು ಹೊಟ್ಟೆಗೆ ಬರ್ತಾರೆ. ಸರ್ ನಮಗೆ ತುಂಬ ಆ್ಯಸಿಡಿಟಿ ಇದೆ ಮತ್ತು ಹೆಡೇಕ್ ಇದೆ, ಏನಾದರೂ ಸಂಬಂಧ ಇದೆ? 100% ಸಂಬಂಧ ಇದೆ. ಹೆಡೇಕು ಮತ್ತು ಆ್ಯಸಿಡಿಟಿ 100%. ದೇರ್ ಆರ್ ರಿಸರ್ಚ್ ಆರ್ಟಿಕಲ್ಸ್ ಆಗಿದೆ, ರಿಸರ್ಚ್ ಆಗಿದೆ ಈ ಕಂಡೀಷನ್ ಹತ್ರ. ವಿ ಚೆಕ್ ಎವ್ರಿಥಿಂಗ್, ಎಲ್ಲ ಚೆಕ್ ಮಾಡಿಬಿಟ್ಟು ಎಲ್ಲ ರೂಟ್ ಕಾಸ್ ಹೋಗಿಬಿಟ್ಟು ಟ್ರೀಟ್ ಮಾಡ್ತೀವಿ. ಸೊ ಮೇನ್ ಇಂಪಾರ್ಟೆಂಟ್ ಟ್ರೀಟ್ಮೆಂಟು ಬೆನ್ನು ನೋವು, ಕತ್ತು ನೋವು, ಶೋಲ್ಡರ್ ಪೇನು, ಮಂಡಿ ನೋವು, ಆ್ಯಂಕಲ್ ಪೇನು, ಅದು ಎಲ್ಲ ಯಾವ ಥರನೇ ಪೇನು, ಯಾವ ಥರ ನೋವು ಇದೆ ಅಂದರೆ ಫಿಸಿಯೋಥೆರಪಿ ಬಂದುಬೇಡಿ ಸರ್. ಓಕೆ, ಆ್ಯಕ್ಚುಲಿ ನನಗೆ ಸಜೆಸ್ಟ್ ಮಾಡಿದವರು ಹೇಳ್ತಾ ಇದ್ರು, ಎಂಥದ್ದೇ ಪೇನ್ ಇದ್ದು ಎಲ್ಲೇ ವಾಸಿ ಆಗದಿಲ್ಲದ್ದು ಈ ನಿಮ್ಮ ಫಿಸಿಯೋಥೆರಪಿನಲ್ಲಿ ವಾಸಿ ಆಗುತ್ತೆ ಅಂತ ಅಂದ್ರೆ. ಆ್ಯಕ್ಚುಲಿ ಅಂದರೆ ನೀವು ಎಕ್ವಿಪ್ಮೆಂಟ್ಸ್ ಮುಖಾಂತರ ಮಾಡ್ತೀರಾ, ಓನ್ಲಿ ಫಾರ್ ಏನೋ ನೀವು ಕೊಡೋ ಅಂತ ನೀವು ಟ್ರೀಟ್ಮೆಂಟ್ ಇದೆಯಲ್ಲ, ಯಾವ ಟೈಪ್ ಆಫ್ ಟ್ರೀಟ್ಮೆಂಟ್ ಅವ್ರಿಗೆ ಇದಾಗುತ್ತೆ ಅಂತ? ಓಕೆ, ಸೊ ವಿ ಡೆಫಿನೆಟ್ಲಿ ಮಷಿನ್ ಯೂಸ್ ಮಾಡ್ತೀವಿ. ಯಾಕಂದರೆ ನಮ್ಮದು ಎಲ್ಲ ಮಷಿನು ಯಾವುದು ಲೋಕಲ್ ಪ್ರಾಡಕ್ಟ್ ನಾನು ಯೂಸ್ ಮಾಡೋದೇ ಇಲ್ಲ, ಚೈನಾ ಪ್ರಾಡಕ್ಟ್ ನಾನು ಯೂಸ್ ಮಾಡೋದೇ ಇಲ್ಲ. ಎಲ್ಲ US FDA ಯುರೋಪಿಯನ್ ಟೆಕ್ನಾಲಜಿ ಯೂಸ್ ಮಾಡ್ತೀವಿ. US FDA ಅಪ್ರೂವ್ಡ್ 100% FDA ಅಪ್ರೂವ್ಡ್ ಟೆಕ್ನಾಲಜಿ ಯೂಸ್ ಮಾಡ್ತೀವಿ. ನಮ್ಮ ಕಡೆ ಲೇಸರು ಮತ್ತು ಮ್ಯಾಗ್ನೆಟೋಥೆರಪಿ ಮತ್ತು ಸ್ಪೈನಲ್ ಡಿಕಂಪ್ರೆಷನ್ ಬೆಡ್ ಎಲ್ಲ ಆಲ್ ಓವರ್ ಸೌತ್ ಇಂಡಿಯಾ ಹತ್ರ 2 ಕಡೆ ಇದೆ. ಅದು ಎಲ್ಲ ನಮ್ಮ ಕ್ಲಿನಿಕ್ ಹತ್ರನೇ ಇದೆ. ಸ್ಪೈನಲ್ ಡಿಕಂಪ್ರೆಷನ್ ಬೆಡು, ಆ ಬೆಡು ಸಿಕ್ಕಾಪಟ್ಟೆ 100% ರಿಸಲ್ಟ್ ಕೊಡ್ತಾರೆ ಸರ್. ಡಿಸ್ಕ್ ಆಚೆ ಬಂದುಬಿಟ್ಟಿದೆ, ಸ್ಲಿಪ್ ಡಿಸ್ಕ್ ಆಗಿದೆ, ಡಿಸ್ಕ್ ಬ್ರೇಕ್ ಆಗಿಬಿಟ್ಟು ಆಚೆ ಬಂದುಬಿಟ್ಟಿದೆ, ಸ್ಪಾಂಡೋಲಿಸ್ಥೆಸಿಸ್ ಆಗಿದೆ, ಸ್ಲಿಪ್ ಡಿಸ್ಕ್ ಆಗಿದೆ, ಅದು ಎಲ್ಲ ಫಿಕ್ಸ್ ಮಾಡೋದು ಇದು ಒಂದೇ ಮಾತ್ರ ಆಪ್ಷನು. ಸರ್ಜರಿ ಇಫ್ ಇಟ್ ಈಸ್ ಗ್ರೇಡ್ 3 ವಿ ಅವರ್ ಸರ್ ನಮ್ಮ ಹತ್ರ ಆಗಲ್ಲ ಅಂದರೆ ನಾನು ಡೈರೆಕ್ಟಾಗಿ ಹೇಳ್ತೀವಿ ಸರ್, ಇದು ನಮ್ಮ ಹತ್ರ ಆಗಲ್ಲ, ನೀವು ಕರೆಕ್ಟಾಗಿ ಸರ್ಜರಿಗೆ ಹೋಗಿ, ಇದು ಸರ್ಜರಿ ಕೇಸು. ನಮ್ಮ ಹತ್ರ ಆಗತ್ತೆ ಅಂದರೆ 100% ಮಾಡ್ಕೋತೀವಿ. ಒಂದು ಸತಿ ಚೆಕ್ ಮಾಡಿಬಿಟ್ಟು ಹೇಳಿದ್ರೆ ಅಂದರೆ ಇಲ್ಲಿವರೆಗೂ 92.7% ರಿಸಲ್ಟ್ ಕೊಟ್ಟಿದ್ದೀವಿ. ಸೊ ಒಂದು ಸತಿ ಹೇಳಿದ್ರೆ ರಿಸಲ್ಟ್ ಬಂದೇ ಬರುತ್ತೆ. ರಿಸಲ್ಟ್ ಬರೋದೇ ಇಲ್ಲ ಅಂದರೆ ಫಸ್ಟ್ ದಿನದಿಂದನೇ ಹೇಳ್ತೀವಿ ಸರ್ ನಮ್ಮ ಹತ್ರ ಆಗಲ್ಲ, ಸುಮ್ಮನೆ ನಿಮ್ಮದು ಕಾಸು ವೇಸ್ಟ್ ಆಗುತ್ತೆ, ನಮ್ಮದು ಟೈಮ್ ವೇಸ್ಟ್ ಆಗುತ್ತೆ, ನಮ್ಮ ಹೆಸರು ವೇಸ್ಟ್ ಆಗಬಾರ್ದು. ಸುಮಾರು ಜನ ಹುಬ್ಳಿ, ಧಾರವಾಡ, ಮ್ಯಾಂಗ್ಳೂರು ಮತ್ತು ಆಂಧ್ರ ಪ್ರದೇಶ, ಮಧ್ಯಪ್ರದೇಶ ಸುಮಾರು ಜನ ಪೇಷಂಟ್ ಬರ್ತಾ ಇದ್ದಾರೆ. ಫಸ್ಟ್ ಅಸೆಸ್ಮೆಂಟ್ ಆದಮೇಲೆ ನಾನು ಹೇಳ್ತೀವಿ, ಆಗತ್ತೆ ಬಂದುಬೇಡಿ, ಮಾಡೋಣ, ಆಗಲ್ಲ ಅಂದರೆ ಬೇಡ ಸರ್, ನಿಮ್ಮದು ಎಷ್ಟು ಟೈಮ್ ವೇಸ್ಟ್ ಮಾಡಬಾರ್ದು, ಆಗಲ್ಲ. ಅನೂಪ್ ಸರ್, ಈಗ ನೀವು ತುಂಬ ಜನಕ್ಕೆ ಟ್ರೀಟ್ಮೆಂಟ್ ಮಾಡಿದ್ದೀರಾ. ಆ್ಯಕ್ಚುಲಿ ಅದರಲ್ಲಿ ತುಂಬ ರಿಸ್ಕಿ ಆಗಿತ್ತು, ಸಕ್ಸಸ್ ಆಗಿರೋದು ಯಾವ್ದಾದ್ರು ನೆನೆಸ್ಕೊಳ್ತೀರಾ ಈ ಸಂದರ್ಭದಲ್ಲಿ? ಓಕೆ, ನಮ್ಮ ಹತ್ರ ಒಂದು ಪೇಷಂಟ್ ಬಂದಿದೆ, ಕಡಪ ಡಿಸ್ಟ್ರಿಕ್ಕು, ಆಂಧ್ರ ಹತ್ರ ಕರೆಕ್ಟು. ಅಲ್ಲಿಂದ ಒಂದು ಪೇಷಂಟ್ ಬಂದಿದೆ. ಪೇಷಂಟ್ ಏಜು 72, 32 ವರ್ಷದಿಂದ ಅವ್ರಿಗೆ ಬ್ಯಾಕ್ ಪೇನ್ ಇದೆ. ಎಲ್ಲ ಕಡೆ ತೋರಿಸಿದೆ. ಆಂಟಿ ಅವರ ಪಾಪ ಅವ್ರ ಮುಖ ನೋಡಿದ್ರೇ ನಮಗೆ ಭಯ ಬೀಳುತ್ತೆ, ಯಾಕಂದರೆ ಅಷ್ಟು ನೋವು ಅವ್ರಿಗೆ. ಬೆಳಗ್ಗೆಯಿಂದ ರಾತ್ರಿವರೆಗೆ ಅವರು ಹಾಟ್ ಬೇಕು, ಕೋಲ್ಡ್ ಬೇಕು, ಸುಮಾರು ಮೆಡಿಸಿನ್, ಡೈಲಿ 3 ಪೇನ್ ಕಿಲ್ಲರು, 10 ವರ್ಷದಿಂದ ಪೇನ್ ಕಿಲ್ಲರ್ ಹತ್ರನೇ ತಗೊಳ್ತಾ ಇದ್ರು. ಅಷ್ಟು ಪೇನ್ ಇರುತ್ತೆ. ಎಲ್ಲ ರಿಪೋರ್ಟ್ 100 ಪೇಜ್ ರಿಪೋರ್ಟ್ ತಗೊಂಡು ಬಂದಿದ್ದಾರೆ. ಸರ್ ಏನು ಮಾಡೋಣ, ಅದು ಪೇನೇ ಕಡಿಮೆ ಆಗ್ತಾ ಇಲ್ಲ, ಬ್ಯಾಕ್ ಪೇನು ಅಷ್ಟು ತುಂಬ ಬ್ಯಾಕ್ ಪೇನ್ ಇದೆ. ಎಲ್ಲ ಡಾಕ್ಟರು ನೋಡಿದ್ದಾರೆ, ಕರೆಕ್ಟಾಗಿ ರೂಟ್ ಕಾಸೇ ಅವ್ರು ನೋಡಿಲ್ಲ. ಅವರ ರೂಟ್ ಕಾಸ್ ಬಂದರೆ ಅವರೇ ಬ್ಯಾಕ್ ಪೇನು ಇಂದ ಜಾಸ್ತಿ ಪ್ರಾಬ್ಲಮ್ ಇಲ್ಲ, ಅವರು ಹಿಪ್ಪಿಂದ ಜಾಸ್ತಿ ಪ್ರಾಬ್ಲಮ್ ಬಂದಿದೆ. ನಾನು ಮತ್ತು ನಮ್ಮ ಡಾಕ್ಟರ್ ಟೀಮು ಎಲ್ಲ ಚೆಕ್ ಮಾಡಿದೆ, ಮತ್ತು ನಮ್ಮ ಹತ್ರ ಸ್ಪೈನಲ್ ಸರ್ಜನೇ ಇದೆ, ಅವರ ಹೊಟ್ಟೆಗೆ ಟೀಮ್ ಜೊತೆನೇ ಇದ್ದಾರೆ ಅವರು. ಮತ್ತು ಎಲ್ಲ ಒಂದು ಸತಿ ವಿಚಾರ ಮಾಡಿಕೊಂಡು ಅವ್ರಿಗೆ ಕರೆಕ್ಟಾಗಿ ಅನಾಲಿಸಿಸ್ ಮಾಡಿದೆ. ಇಂದ ಚೆಕ್ ಮಾಡಿದೆ, ಅವ್ರಿಗೆ ಹಿಪ್ ಪೇನು ಮೇನ್ ಇದೆ, ಬ್ಯಾಕ್ ಪೇನ್ ಮೇನ್ ಇಲ್ಲ, ಹಿಪ್ ಪೇನ್ ಜಾಸ್ತಿ ಇದೆ. ಚೆಕ್ ಮಾಡಿಬಿಟ್ಟು ಹಿಪ್ ಪೇನು ನಾನು 10 ದಿನ ಮಾತ್ರ ಹಿಪ್ ಪೇನ್ ಟ್ರೀಟ್ ಮಾಡಿದೆ, ಬ್ಯಾಕ್ ಪೇನೇ ಇಲ್ಲ ಸರ್. ಓಕೆ, ಇವಾಗ ಅವರು ಲಾಸ್ಟ್ ತಿಂಗಳ ಬಂದಿದೆ ಸ್ವಲ್ಪ ಹಾಯ್ ಮಾಡೋಕ್ಕೆ. ಸರ್ 1 ತಿಂಗಳಿಂದ ಒಂದು ಮೆಡಿಸಿನೇ ಅವರು ತಗೊಂಡಿಲ್ಲ, ಪೇನ್ ಕಿಲ್ಲರ್ ತಗೊಂಡಿಲ್ಲ, ಹಾಟ್ ಪ್ಯಾಕ್ ತಗೊಂಡಿಲ್ಲ. ಅವ್ರು ಚೆನ್ನಾಗಿ ಕೆಲಸ ಮಾಡ್ತಾರೆ, ಎಲ್ಲ ಕರೆಕ್ಟಾಗಿ ಮಾಡ್ತಾರೆ, ಏನು ತೊಂದರೆ ಆಗ್ತಾ ಇಲ್ಲ. ವಿಚ್ ಇಸ್ ದ ಬೆಸ್ಟ್ ಥಿಂಗ್ ಯು ಡನ್ ಇನ್ ಯುವರ್ ಎಂಟೈರ್ ಸರ್ವಿಸ್? ಬೆಸ್ಟ್ ಥಿಂಗ್ ಅಂದರೆ ಹ್ಯುಮಿನಿಟಿ ಸರ್. ಇಲ್ಲೇ ಬಂದರೆ ಪೇಷಂಟ್ಗೆ ಮುಖ ಹತ್ರ ಸ್ಮೈಲ್ ನೋಡಿದ್ರೆ ಅದೇ ಬೆಸ್ಟು. ಕಾಸು ಬರುತ್ತೆ ಹೋಗುತ್ತೆ, ಅದು ಎಲ್ಲ ಬೇರೆ ಮಾತು. ನಾನು ಕ್ಲಿನಿಕ್
ಕ್ಲಿನಿಕ್ ಕೆಲಸ 14 ವರ್ಷದಿಂದ ಮಾಡ್ತಾಯಿದ್ದೀವಿ. ಇಲ್ಲಿಂದಾನೇ ಊಟ ತಿನ್ನ ಎಲ್ಲ ಸಿಗೋದು. ನಮ್ಮ ಊರು ಬಂದರೆ ಗುಜರಾತು. 27 ವರ್ಷದಿಂದ ಬೆಂಗಳೂರು ಹತ್ರ ಇದ್ದೀವಿ. 14 ವರ್ಷದಿಂದ ಕ್ಲಿನಿಕ್ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡೋಕ್ಕೆ ಟೈಮು ನಾನು ಐಡಿಯಾನೇ ಇಲ್ಲ ಎಷ್ಟು ಕ್ಲಿನಿಕ್ ಮಾಡ್ತೀವಿ. ಇವಾಗ ಬೆಂಗಳೂರು ಹತ್ರ 12 ಕ್ಲಿನಿಕ್ ಇದೆ, 3 ಕ್ಲಿನಿಕ್ ಹೈದರಾಬಾದ್ ಹತ್ರ ಇದೆ, 3 ಕ್ಲಿನಿಕ್ ಚೆನ್ನೈ ಹತ್ರ ಓಪನ್ ಮಾಡ್ತಾ ಇದ್ದೀವಿ, 2 ಕ್ಲಿನಿಕ್ ಪುಣೆ ಹತ್ರ ಓಪನ್ ಮಾಡ್ತಾ ಇದ್ದೀವಿ. ಸ್ಟಾರ್ಟ್ ಮಾಡೋಕ್ಕೆ ಟೈಮು ಎಷ್ಟು ಐಡಿಯಾನೇ ಇರಲಿಲ್ಲ, ಎಷ್ಟು ಕ್ಲಿನಿಕ್ ಬರುತ್ತೆ, ಎಷ್ಟು ಪೇಷಂಟ್ ಬರುತ್ತೆ. ಇಂಪಾರ್ಟೆಂಟು ಇಲ್ಲಿಂದ ಹೋಗೋಕ್ಕೆ ಟೈಮು ಪೇಷಂಟ್ ಮುಖ ಹತ್ರ ಸ್ಮೈಲ್ ಬೇಕು. ಅದು ಬಂದಿಲ್ಲ ಅಂದರೆ ನಾನು ರಾತ್ರಿಗೆ ನಿದ್ದೆ ಬರಲ್ಲ ಸರ್. ಎಲ್ಲ ರಿಸರ್ಚ್ ಮಾಡ್ತೀವಿ, ಎಲ್ಲ ಟ್ರೀಟ್ಮೆಂಟು ಬುಕ್ ಹತ್ರ ಇದೆ, ಇಲ್ಲ ಅಂದರೆ ಕಾಂಬಿನೇಷನ್ ಮಾಡ್ತೀವಿ. ನಮ್ಮ ತುಂಬ ಫ್ರೆಂಡು USA UK ಕೆನಡಾ ಹತ್ರ ಇದೆ, ಅವ್ರ ಜೊತೆ ಮಾತಾಡ್ತೀವಿ. ತುಂಬ ಡಾಕ್ಟರು ಇಲ್ಲೇ ಇದ್ದೇವೆ ಸೆಂಟ್ ಜಾನ್, ನಮ್ಮ ಎಲ್ಲ ಫ್ರೆಂಡ್ಗಳು, ಅವ್ರ ಜೊತೆ ಮಾತಾಡ್ತೀವಿ. ರಿಸರ್ಚ್ ಮಾಡಿಬಿಟ್ಟು ರಿಸಲ್ಟ್ ಕೊಡ್ತೀವಿ ಅಷ್ಟೇ. ರಿಸಲ್ಟ್ ಬಂದರೆ ಬೆಸ್ಟ್, ಅದು ಸಂತೋಷ ಸರ್, ಬೇರೆ ಏನು ಸಂತೋಷ ಇಲ್ಲ. ಅರುಣ್ ಸರ್, ನನಗೆ ತುಂಬಾ ಖುಷಿ ಆಗಿದ್ದು ಅಂದ್ರೆ ನಿಮ್ ಕನ್ನಡ ಮಾತಾಡಲೇಬೇಕು. ಬೇಸಿಕಲಿ ಫ್ರಮ್ ಗುಜರಾತ್. Yes, sir. ನಿಮ್ ಕನ್ನಡ ಕೇಳಕ್ಕೆ ಖುಷಿ, ಅಷ್ಟು ಪ್ರೀತಿನ ಕನ್ನಡದ ಮೇಲೆ. ಸರ್ ನೋಡಿ, ನಾನು ನಮ್ಮ ಡಾಟರು ಒಂದು ಸನ್ ಇದೆ. ಅವ್ರ ಸ್ಕೂಲ್ ಹಾಕೋಕ್ಕೆ ಟೈಮು ಪ್ರಿನ್ಸಿಪಲ್ ಇದೆ, ಸರ್ ಯಾವ ಲ್ಯಾಂಗ್ವೇಜು ಭಾಷಾ ತಗೊಳ್ಳೋಣ, ಹಿಂದಿ ಕನ್ನಡ. ಅವ್ರಿಗೆ ಹೇಳಿದೆ, ಸರ್ ಇಲ್ಲಿಂದ ಊಟ ಮತ್ತು ಅನ್ನ ಸಿಗಿದೆ. ನಾನು ಸ್ಟಾರ್ಟಿಂಗ್ ಟೈಮು ಸೈಕಲ್ ಹತ್ರ ಓಡಾಡ್ತೀವಿ, ಬೆಂಗಳೂರು ರೋಡ್ ಹತ್ರ ಸೈಕಲ್ ಹತ್ರ ಓಡಾಡ್ತೀವಿ. ಇವಾಗ ನಮಗೆ ಕಾರು ಈ ಭೂಮಿಯಿಂದ ಬಂದಿದೆ. ಕನ್ನಡ ಮಾತಾಡಿಲ್ಲ ಅಂದರೆ ಕಷ್ಟ. 100% ಕನ್ನಡ ಮಾತಾಡಲೇಬೇಕು. ನಾನು ಎಲ್ಲರಿಗೂ ಹೇಳ್ತೀವಿ, ಯಾವ ಬೇರೆ ನೀವು ಪ್ರದೇಶದಿಂದ ಬಂದಿದೆ, ಬೇರೆ ಜಾಗದಿಂದ ಬಂದಿದೆ, ಬೇರೆ ಇಲ್ಲೇ ಕನ್ನಡ ಬಂದರೆ ಇದು ಫುಲ್ ಪವಿತ್ರ ಭೂಮಿ. ಇಲ್ಲೇ ಕನ್ನಡ ಮಾತಾಡಲೇಬೇಕು. ನೀವು ಹಿಂದಿ ಬರುತ್ತೆ ಇಲ್ಲೇ ಎಲ್ಲ ಅಡ್ಜಸ್ಟ್ ಮಾಡ್ತಾರೆ ಜನಗಳು. ನೀವು ಬೇರೆ ಸ್ಟೇಟ್ ಹೋಗಿ ಅವ್ರು ಅಡ್ಜಸ್ಟ್ ಮಾಡಲ್ಲ. ಕರ್ನಾಟಕ ಹತ್ರ ಬೆಸ್ಟ್ ಅಂದರೆ ದೇ ವಿಲ್ ಅಡ್ಜಸ್ಟ್ ವಿತ್ ಹಿಂದಿ, ಇಂಗ್ಲೀಷ್, ತಮಿಳ್, ತೆಲುಗು, ಯಾವ ಭಾಷಾ ಹತ್ರ ಅವ್ರು ಅಡ್ಜಸ್ಟ್ ಮಾಡ್ತಾರೆ. ನೀವು ಇಲ್ಲೇ ಬಂದಿದ್ರಿ, ಇಲ್ಲಿಂದ ಊಟ ಬಂದಿದೆ, ಇಲ್ಲಿಂದ ಪೇಷಂಟ್ ಬರ್ತಾ ಇದೆ, ನೀವು ಕನ್ನಡ ಬಂದಿಲ್ಲ ಅಂದರೆ ವೇಸ್ಟ್. ಬೇಡ, ಇಲ್ಲೇ ಬಂದರೆ ಕನ್ನಡ ಮಾತಾಡಲೇಬೇಕು 100%. ಸೂಪರ್ ಸರ್, ಅದ್ಭುತವಾಗಿ ಹೇಳಿದೆ. ವಿವಿಧತೆಯಲ್ಲಿ ಏಕತೆ. ನಮ್ಮ ಕನ್ನಡ ನಮ್ಮ ಕರ್ನಾಟಕ ಫಸ್ಟ್, ಆಮೇಲೆ ಎಲ್ಲ ಬೇರೆ. ಎಕ್ಸಾಕ್ಟ್ಲಿ ಸರ್. ಇನ್ನೊಂದು, ಅಕಾರ್ಡಿಂಗ್ ಟು ಅನೂಪ್ ಸರ್, ಹ್ಯಾಪಿನೆಸ್ ಅಂದ್ರೆ ಸರ್? ಹ್ಯಾಪಿನೆಸ್ ಅಂದರೆ ಹ್ಯೂಮನಿಟಿ ಸರ್. ಹ್ಯಾಪಿನೆಸ್ ಅಂದರೆ ಎಲ್ಲರದು ಚೆನ್ನಾಗಿ ಮಾಡಿ, ಎಲ್ಲರ ಜೊತೆ ಚೆನ್ನಾಗಿ ಮಾತಾಡಿ. ಯಾಕಂದರೆ ಎಲ್ಲರಿಗೆ ಪ್ರಾಬ್ಲಮ್ ಇದೆ. ನಮ್ಮ ಮನೆ ಹತ್ರ 100 ಪ್ರಾಬ್ಲಮ್ ಇದೆ, ನಿಮ್ಮ ಮನೆ ಹತ್ರ 100 ಪ್ರಾಬ್ಲಮ್ ಇದೆ, ಎಲ್ಲ ಮನೆಗೆ ಪ್ರಾಬ್ಲಮ್ ಇದೆ. ನಾನು ನೋಡ್ತಾ ಇದ್ದೀವಿ ಎಲ್ಲ ಟೆನ್ಷನು ಹಿಂಗಿದೆ ಹಂಗಿದೆ. ಟೆನ್ಷನ್ ಹಂಗೆ ಇರುತ್ತೆ. ನಿಮ್ಮ ಹತ್ರ ಏನು ಮಾಡೋಕ್ಕೆ, ನಿಮ್ಮ ಕೈಯಿಂದ ಏನು ಆಗಲ್ಲ. ಎಲ್ಲ ಮೇಲೆ ಸುಪ್ರೀಂ ಕೋರ್ಟ್ ಇದೆ, ಎಲ್ಲ ಮೇಲೆ ಸುಪ್ರೀಂ ಕೋರ್ಟ್ ಇದೆ, ಕರೆಕ್ಟ್ನಾ? ಅವ್ರ ಮೇಲೆ ಭರೋಸಾ ಇಟ್ಕೊಡಿ, ಧೈರ್ಯ ಇಟ್ಕೊಡಿ, ಅವ್ರು ಎಲ್ಲ ಚೆನ್ನಾಗಿ ಮಾಡ್ತಾರೆ. ಅವ್ರ ಮೇಲೆ ಇಟ್ಕೊಳ್ಳಿ. ನಿಮ್ಮ ಹತ್ರ ಏನಾದರೂ ನೋವಿದೆ ಅಂದರೆ ನಾನು ಏನು ಮಾಡೋದೇ ಇಲ್ಲ, ಅದು ಎಲ್ಲ ಅವ್ರ ಮೇಲೆ ಮಾಡ್ತಾರೆ. ನಾನು ಸುಮ್ಮನೆ ಚಿಕ್ಕ ಪುಟ್ಟ ಟ್ರೀಟ್ಮೆಂಟ್ ಮಾಡ್ತೀವಿ ಅಷ್ಟೇ. ಕರೆಕ್ಟ್ ಮಾಡೋದೇ ದೇವ್ರೆ, ನಾನು ಏನು ಮಾಡೋದೇ ಇಲ್ಲ. According to Anup sir, what is success? Because you are going to open 13 branch, I think. Sorry if I'm not wrong. 20th branch we are starting in Chennai. Okay. What is success? Success ಅಂದರೆ there are 3 steps of success. ಒಂದು ಸಕ್ಸಸ್ ಅಂದರೆ ನೀವು ತುಂಬ ಸೆಂಟರ್ ಓಪನ್ ಮಾಡಿ, ತುಂಬ ಕಾಸು ಬನ್ನಿ, BMW ಬರಲಿ, ಒಂದು 20 ಬೆಡ್ರೂಮ್ದು ಮನೆ ಕಟ್ಕೊಡಿ, ಅದು ಒಂದು ಸಕ್ಸಸ್ಸು. ಅದ್ರ ಜೊತೆ ನೀವು ಆಚೆ ಬಂದರೆ, ಮೇನ್ ರೋಡ್ ಹತ್ರ ಹೋದರೆ 20 ಪೇಷಂಟ್ ಹಿಡಿದ್ರೆ, ಸರ್ ನಮ್ಮದು ನಿಮ್ಮ ಕಡೆಯಿಂದ ಒಳ್ಳೆ ಆಗಿದೆ, ಅವ್ರ ಕಣ್ಣ ಹತ್ರ ಒಂದು ಸ್ಮೈಲ್ ನೋಡಿದ್ರೆ ಅದು ಸಕ್ಸಸ್ಸು. ಕಾಸು ಬರುತ್ತೆ, ಹೋಗುತ್ತೆ, ನಾಳಿದ್ದು ವಾಪಸ್ ಬರುತ್ತೆ, ಅದ್ರ ಬಗ್ಗೆ ಏನೂ ಟೆನ್ಷನ್ ಇಲ್ಲ. ರಾತ್ರಿ ಮಲ್ಕೊಳ್ಳೋ ಟೈಮು ಕರೆಕ್ಟಾಗಿ ನಿಂದರ್ ಬರಬೇಕು. ಹೋಗೋಕ್ಕೆ ಟೈಮು ಪೇಷಂಟ್ ಐ ಟು ಐ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಪೇಷಂಟ್ ಹೇಳಬೇಕು, ಸರ್ ಸೂಪರಾಗಿ ಟ್ರೀಟ್ಮೆಂಟ್ ಮಾಡಿದೆ, ರಿಸಲ್ಟ್ ಬಂದಿಲ್ಲ ಬರುತ್ತೆ ಅದು ಬೇರೆ ಮಾತು, ನೀವು 100% ಟ್ರೈ ಮಾಡಿದೆ, ಆ ಥರ ಇರಬೇಕು. ನಮ್ಮ ಮುಖ ಮೋಸ ಅದು ಎಲ್ಲ ಬೇಕಾಗಿಲ್ಲ. ರಾತ್ರಿ ಕರೆಕ್ಟಾಗಿ ನಿಂದರ್ ಬಂದರೆ ಅದು ಸಕ್ಸಸ್. ಓಕೆ ಸರ್, ಕೊನೆ ಪ್ರಶ್ನೆ. ಈಗ ನಮ್ಮ ಚಾನಲ್ ತುಂಬಾ ರೂರಲ್ ನೋಡ್ತಾರೆ, ಆಕ್ಚುಲಿ ಕಡೆ ಹೋಗಿರ್ತಾರೆ, ದುಡ್ಡೆಲ್ಲ ಕಳ್ಕೊಂಡಿರ್ತಾರೆ. ನಮ್ಮ ಫಿಸಿಯೋಥೆರಪಿದಲ್ಲಿ ಬಂದ್ರೆ ಅವ್ರ ಫೀಸ್ ಸ್ಟ್ರಕ್ಚರ್ ಹೇಗಿರುತ್ತೆ ಅನ್ನೋದೊಂದು ಡೌಟ್ ಸರ್. ನೋಡಿ, ನೀವು ರೂರಲಿಂದ ಬಂದರೆ BPL ಕಾರ್ಡ್ ಇದೆ ಅಂದರೆ, ಪೂವರ್ BPL ಕಾರ್ಡ್ ಇದೆ ಅಂದರೆ
ನಮ್ಮ ಮೀಟ್ ಮಾಡೋಕ್ಕೆ ₹1 ಚಾರ್ಜ್ ಕೊಡಬಾರ್ದು. ಕನ್ಸಲ್ಟೇಷನು ನಾನು ಫ್ರೀ ಆಫ್ ಕಾಸ್ಟ್ ಮಾಡಿಕೊಡ್ತೀವಿ. ಯಾವಾಗಿಂದ ಬಂದರೆ ನಮ್ಮ ಟೀಮ್ಗೆ ಹೇಳ್ಕೊಡ್ತೀವಿ, ಫ್ರೀ ಆಫ್ ಕಾಸ್ಟ್ ಕನ್ಸಲ್ಟೇಷನ್ ಮಾಡಿಕೊಡ್ತೀವಿ. ಅದು ಆದಮೇಲೆ ಸ್ಟಾರ್ಟಿಂಗು 1,000ಇಂದ 10,000 12,000 ಆ ಥರ ಇರುತ್ತೆ. ಒಂದು ಸತಿ ಹೇಳಿದ್ರೆ 10,000 ಹತ್ರ ಟ್ರೀಟ್ಮೆಂಟ್ ಮಾಡಿಕೊಡ್ತೀವಿ. ಒಂದು ಸತಿ ಮಾತು ಕೊಟ್ಟರೆ 10 ದಿನ ಸೆಷನ್ನು 20 ದಿನ ಆಗಲಿ ನಾನು ಮಾಡಿಕೊಡ್ತೀವಿ. ಅದರ ಬಗ್ಗೆ ಏನೋ ಟೆನ್ಷನ್ ಮಾಡಬೇಡ. ಸೂಪರ್ ಸರ್, ಥ್ಯಾಂಕ್ ಯು. ಏನು ಹೇಳ್ತೀರಾ ಸರ್ ಕೊನೆಯದಾಗಿ? ಯಾಕಂದರೆ ಕೆಲವರಿಗೆ ಒಂದು ಅವೇರ್ನೆಸ್ ಇರಲ್ಲ. ಕಾಲ್ ಪೇಯ್ನು ನರದಿಂದ ಬೆನ್ನಿಗೆ ಬಂದಿರುತ್ತೆ, ಬಟ್ ಕಾಲ್ ಸರಿ ಮಾಡ್ಕೊಂಡಿರಲ್ಲ. ಆ ಅವೇರ್ನೆಸ್ ಇರಲ್ಲ ಆ್ಯಕ್ಚುಲಿ ಜನಗಳಿಗೆ. ಅದ್ರ ಬಗ್ಗೆ ಏನು ಹೇಳ್ತಾರೆ? ಕನ್ಫ್ಯೂಷನ್ ಇರ್ತಾರೆ. ನೀವು ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ, ನೀವು ಯಾವಾಗ ಏನು ಪ್ರಾಬ್ಲಮ್ ಆಯಿತು ಅಂದರೆ ನಾನು ಸ್ಟ್ರೇಟ್ ಅವೇ ಡಾಕ್ಟರು ಫಿಸಿಷಿಯನ್ ಹತ್ರ ಹೋಗ್ಬಿಟ್ಟು ಆ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಪೇನ್ ಕಿಲ್ಲರ್ ತಗೊಳ್ಳೋಣ, ಅಲ್ಟ್ರಾಸೌಂಡ್ MRI ಎಕ್ಸ್ರೇ ಎಲ್ಲ ಮಾಡಿಬಿಟ್ಟು ಸುಮ್ಮನೆ ಆ ಥರ ಮಾಡಬಾರ್ದು. ಯಾವಾಗ ಪ್ರಾಬ್ಲಮ್ ಇದೆ ಅಂದರೆ ಒಂದು ಚೆನ್ನಾಗಿ ಡಾಕ್ಟರ್, ನಾನು ಇಲ್ಲಿ ಬೆಂಗಳೂರು ಬರೋಕ್ಕಾಗಲ್ಲ ಅಂದರೆ ಪ್ರಾಬ್ಲಮ್ ಇಲ್ಲ, ನಾನು ಹೆಲ್ಪ್ಲೈನ್ ನಂಬರ್ ಕೊಡ್ತೀವಿ, ಅದರಲ್ಲಿ ನಂಬರ್ಗೆ ನೀವು ರಿಪೋರ್ಟ್ ಕಳಿಸಿ ನಾನು ಹೆಲ್ಪ್ ಮಾಡ್ತೀವಿ. ಅದ್ರ ಜೊತೆ ರೂಟ್ ಕಾಸ್ ಅನಾಲಿಸಿಸ್ ಇಂಪಾರ್ಟೆಂಟು. ನೀವು ಡಾಕ್ಟರ್ ಹತ್ರ ಹೋದರೆ ಅವ್ರು 2 ನಿಮಿಷ ಆ ಥರ ಈ ಪ್ರಾಬ್ಲಮ್ ಇದೆ, ಇದು ತಗೊಳ್ಳಿ, ಪೇನ್ ಕಿಲ್ಲರ್, ಆ ಥರ ರಿಸಲ್ಟ್ ಬರಲ್ಲ. ನಮ್ಮ ಹತ್ರ ಪೇಷಂಟ್ ಬರುತ್ತೆ, ಅವರು ದೊಡ್ಡ ಹಾಸ್ಪಿಟಲ್ಗೆ ಹೋಗ್ತಾರೆ, ಸರ್ ಅವ್ರು ಏನು ನೋಡೇ ಇಲ್ಲ, ಸುಮ್ಮನೆ ಹಂಗಿದೆ ಪೇನ್ ಕಿಲ್ಲರ್ ತಗೊಳ್ಳಿ. ನಮ್ಮ ಹತ್ರ ಆ ಥರ ಇಲ್ಲ. ನೀವು ಬನ್ನಿ, ನಮ್ಮ ಜೊತೆ ಟೀ ಕಾಫಿ ತಗೊಳ್ಳಿ, ಅರ್ಧ ಗಂಟೆ 1 ಅವರ್ ಸ್ಪೆಂಡ್ ಮಾಡಿ, ಕರೆಕ್ಟಾಗಿ ನಿಮ್ಮ ಪ್ರಾಬ್ಲಮ್ ಹೇಳಿ. ಎಷ್ಟು ವರ್ಷದಿಂದ ಇದೆ, ಏನಾದರೂ ಮುಂಚೆ ಸರ್ಜರಿ ಆಗಿದೆ ಇಲ್ಲ. ಯಾಕಂದರೆ 80% ನಾನು ಹಿಸ್ಟ್ರಿ ತಗೊಳ್ಳೋಕ್ಕೆ ಡಾಕ್ಟರ್ ಟೈಮ್ ಇರೋಲ್ಲ. 20 ವರ್ಷ ಮುಂಚೆ ನಿಮ್ಗೆ ಯಾವ ಸರ್ಜರಿ ಆಗಿದೆ ಅಲ್ಲಿಂದ ಬೇರೆ ಪ್ರಾಬ್ಲಮ್ 100% ಬಂದೇ ಬರುತ್ತೆ, ನೀವು ಕರೆಕ್ಟಾಗಿ ರಿಸಲ್ಟ್ ಬಂದಿಲ್ಲ ಅಂದರೆ. ಅದು ಎಲ್ಲ ಕಾಂಬಿನೇಷನ್ ಮಾಡಿಬಿಟ್ಟು ಚೆಕ್ ಮಾಡಬೇಕು, ರೂಟ್ ಕಾಸ್ ಅನಾಲಿಸಿಸ್ ಮಾಡಬೇಕು, ಅಲ್ಲಿಂದ 100% ರಿಸಲ್ಟ್ ಬಂದೇ ಬರುತ್ತೆ. ಫಿಸಿಯೋಥೆರಪಿಯಲ್ಲಿ ಯಾವ ಏಜ್ ಇಂದ ಯಾವ ಏಜ್ವರೆಗೂ ಟ್ರೀಟ್ಮೆಂಟ್ಗೆ ಅರ್ಹರಿರ್ತಾರೆ, ಎಲಿಜಿಬಲ್ ಇರ್ತಾರೆ? ಸರ್ ನಾನು ಫಿಸಿಯೋಥೆರಪಿ ಹತ್ರ 2 ತಿಂಗಳಿಂದ ಮಗುವಿಂದ 150 ವರ್ಷ ತನಕ ನಾನು ಟ್ರೀಟ್ಮೆಂಟ್ ಮಾಡಿದೆ. ಲೇಟೆಸ್ಟ್ ನಾನು 2.5 ತಿಂಗಳದು ಮಗು ಬಂದಿದೆ, ಅವ್ರು ಟ್ರೀಟ್ಮೆಂಟ್ ಮಾಡಿದೆ. ಮತ್ತು 102 ಏಜ್ದು ಆ್ಯಂಡ್ ಅಜ್ಜಿದು ನಾನು ಟ್ರೀಟ್ಮೆಂಟ್ ಮಾಡಿದೆ. ಸೊ ವೈಡ್ ರೇಂಜು ಟ್ರೀಟ್ಮೆಂಟ್ ಇದೆ. ಏನು ಪ್ರಾಬ್ಲಮ್ ಇದೆ, ರಿಪೋರ್ಟ್ ಎಲ್ಲ ಏನೇನು ರಿಪೋರ್ಟ್ ಇದೆ ಎಲ್ಲ ಜಾಸ್ತಿ ರಿಪೋರ್ಟ್ ನಾನು ಕೇಳೋದೇ ಇಲ್ಲ. ಫಸ್ಟು ಏನು ರಿಪೋರ್ಟ್ ನಿಮ್ಮ ಜೊತೆ ಇದೆ ಎಲ್ಲ ತೊಗೊಂಬನ್ನಿ, ನೋಡೋಣ, ಹೇಳ್ತೀವಿ ಏನು ಪ್ರಾಬ್ಲಮ್, ರೂಟ್ ಕಾಸ್ ಏನು ಪ್ರಾಬ್ಲಮ್ ಇದೆ ಬರ್ಕೊಡ್ತೀವಿ. ಇದು ಎಲ್ಲ ಮ್ಯಾಥಮೆಟಿಕ್ಸು, ಏನೋ ನಾನು ಜಾದೂಗಾದು ಏನು ಮಾಡೋದೇ ಇಲ್ಲ, ಎಲ್ಲ ಮ್ಯಾಥಮೆಟಿಕ್ಸ್ ಇದೆ. ಹ್ಯೂಮನ್ ಬಾಡಿ ಹತ್ರ ಏನಿದೆ ಹೇಳ್ತೀವಿ, ಏನು ಪ್ರಾಬ್ಲಮ್ ಇದೆ ನೋಡಿ ಕರೆಕ್ಟಾಗಿ ಸ್ಟಾರ್ಟ್ ಮಾಡಬೇಕಂತ ಸ್ಟಾರ್ಟ್ ಮಾಡೋಣ. ಫೈನಲ್ ಕ್ವೆಶ್ಚನ್, ಆರ್ ಯು ಎಂಜಾಯ್ ದಿಸ್ ಪ್ರೊಫೆಷನ್ ಬಿಕಾಸ್ ದಿಸ್ ಬಂಡಲ್ ಆಫ್ ಟೆನ್ಷನ್ಸ್, ದಿ ಬಂಡಲ್ ಆಫ್ ಫೋನ್ ಕಾಲ್ಸ್? Okay, so I definitely love my profession. I love people being healing from me because I was a very average student. If I tell you honestly, I was not a gold medalist, but Deva has decided, God has decided that I should heal people. So if he has decided, who am I? ನಾನು ಏನಿಲ್ಲ ಸರ್, ಅವ್ರ ಮುಂದೆ ನಾನು ಒಂದು ಚೂರು ಏನಿಲ್ಲ. ಅವ್ರು ಡಿಸೈಡ್ ಮಾಡಿದೆ, ನಮ್ಗೆ ಫುಲ್ ಎಂಜಾಯ್ ಆಗುತ್ತೆ, ರಾತ್ರಿಗೆ ಚೆನ್ನಾಗಿ ನಿಂದರ್ ಬರ್ತಾಯಿದೆ, ಫೋನ್ ಮಾಡಿದ್ರೇ ಚೆನ್ನಾಗಿದೆ. ನಾನು ಎಲ್ಲ ಪೇಷಂಟ್ಗೆ ನಿಮಗೇನೆ ಡೈರೆಕ್ಟ್ ನಂಬರ್ ಕೊಟ್ಟಿದ್ದೆ. ಎಲ್ಲ ಪೇಷಂಟ್ಗೆ ನೋಡಿ, ಅಕಸ್ಮಾತ್ ಏನಾದರೂ ಅರ್ಜೆಂಟ್ OT ಇದೆ ಅಂದರೆ ನನ್ನ ಫೋನು ಇತ್ತಲ್ಲ, ಇಲ್ಲ ಅಂದರೆ ರಾತ್ರಿ 12 ಗಂಟೆ ಕಾಲ್ ಮಾಡಿ, 2 ಗಂಟೆ ಕಾಲ್ ಮಾಡಿ, 3 ಗಂಟೆ ಕಾಲ್ ಮಾಡಿ, ಯಾವಾಗ ಫ್ರೀ ಇದೆ, ನಿಮ್ಗೆ ಏನು ಪ್ರಾಬ್ಲಮ್ ಇದೆ ಫೋನ್ ಮಾಡಿ. ನಮ್ಗೆ ಫ್ರೀ ಇದೆ ಅಂದರೆ ಕಾಲ್ ಆನ್ಸರ್ ಮಾಡಿಬಿಟ್ಟು ಹೇಳ್ತೀವಿ, ಸರ್ ಏನು ಈ ಥರ ಪ್ರಾಬ್ಲಮ್ ಇದೆ, ಇದು ಮಾಡಿ ಸಾಲ್ವ್ ಆಗುತ್ತೆ. ಫೋನ್ ಬರಲಿ, ಇಲ್ಲ ಸರ್ ಪ್ರಾಬ್ಲಮ್ ಇಲ್ಲ ಅಂದರೆ ಸರ್ ಅದು ಸತ್ತು ಹೋಗಬೇಕು ಮೇಲೆ. ನೀವು ಕೆಳಗಡೆ ಇದೆಯಾ, ಗಾಡ್ ಕರ್ಸಿದೆ, ದೇವರ ಎಲ್ಲೇ ಮೇಲ್ಗಡೆ ಕೆಳಗಡೆ ಕರ್ಸಿದೆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ. ಚೆನ್ನಾಗಿ ಹ್ಯಾಪಿ ಇರಲಿ, ಎಂಜಾಯ್ ಮಾಡಿ, ಚೆನ್ನಾಗಿ ರಿಸಲ್ಟ್ ಬರಲಿ, ಎಲ್ಲರದು ಇಲ್ಲಿಂದ ಹೋಗೋಕ್ಕೆ ಟೈಮು ಹ್ಯಾಪಿನೆಸ್ ಇರಲಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಗಿವಿಂಗ್ ಬ್ಯೂಟಿಫುಲ್ ಟೈಮ್, ವ್ಯಾಲ್ಯೂಬಲ್ ಟೈಮ್ ವಿತ್ ಅಸ್. ಥ್ಯಾಂಕ್ ಯು ವೆರಿ ಮಚ್. ವೇರಿಯಸ್ ಯುವರ್ ಇಂಟೆನ್ಷನ್ಸ್ and service sector. Thank you so much, sir. Thank you very much.